ಈ ಪ್ರಕಾರ ವಿಚಾರ ಮಾಡಿದ ಬಳಿಕ ತಕ್ಷಕನು ತನ್ನ ಜೊತೆಗಿರುವ ಅನೇಕ ನಾಗಗಳನ್ನು ತಪಸ್ವಿಗಳ ರೂಪದಲ್ಲಿ ರಾಜನ ಬಳಿಗೆ ಕಳುಹಿಸಿದನು. ಅವರು ಫಲ ಪುಷ್ಪಗಳನ್ನೆತ್ತಿಕೊಂಡು ರಾಜಭವನಕ್ಕೆ ಹೋದರು. ಸ್ವತಃ ತಕ್ಷಕನೂ ಒಂದು ಸಣ್ಣ ಹಣ್ಣಿನಲ್ಲಿ ಕುಳಿತು ಅಲ್ಲಿಗೆ ಹೋಗಲು ಉತ್ಸುಕನಾದನು. ಫಲವನ್ನೆತ್ತಿಕೊಂಡು ಎಲ್ಲ ಸರ್ಪಗಳು ಶೀಘ್ರವಾಗಿ ಹೊರಟರು. ಅರಮನೆಯ ಬಾಗಿಲಲ್ಲಿ ಹೋಗಿ ನಿಂತರು. ಮಹಾರಾಜನ ಭವ್ಯ ಭವನವು ಅಲ್ಲೇ ಇತ್ತು. ಕಾವಲುಗಾರರು ತಪಸ್ವಿಗಳನ್ನು ನೋಡಿ ಬಂದ ಕಾರಣವನ್ನು ವಿಚಾರಿಸಿದರು. ತಪಸ್ವಿ ವೇಷಧಾರಿ ಸರ್ಪಗಳು ಹೇಳಿದವು, ನಾವು ಮಹಾರಾಜರ ದರ್ಶನ ಪಡೆಯಲಿಕ್ಕಾಗಿ ತಪೋವನದಿಂದ ಬಂದಿದ್ದೇವೆ. ಅಭಿಮನ್ಯು ಕುಮಾರ ಪರೀಕ್ಷಿತನು ಈ ವಂಶದ ರಾಜನಾಗಿರುವನು. ಈ ಪರಾಕ್ರಮಿ ನರೇಶನ ರೂಪ ಅತ್ಯಂತ ಮನೋಹರವಾಗಿ ಕಂಡುಬರುತ್ತಿದೆ. ನಾವು ಅಥರ್ವ ವೇದ ಮಂತ್ರಗಳ ಪ್ರಯೋಗದಿಂದ ಇವನನ್ನು ದೀರ್ಘಜೀವಿಯಾಗಿಸಲಿಕ್ಕಾಗಿ ಬಂದಿರುವೆವು. ನೀನು ಮಹಾರಾಜನಲ್ಲಿ ನಿಮ್ಮನ್ನು ಕಾಣಲು ಮುನಿಗಳು ಬಂದಿರುವರು ಎಂದು ನಿವೇದಿಸು. ನಾವು ರಾಜನಿಗೆ ಆಶೀರ್ವಾದ ಮಾಡಿ ಅಭಿಷ್ಟ ಫಲವನ್ನು ಕೊಟ್ಟು ಹಿಂದಕ್ಕೆ ಹೊರಟು ಹೋಗುವೆವು. ತಪಸ್ವಿಗಳನ್ನು ರಾಜರ ಭೇಟಿಗೆ ಅಡ್ಡಿಪಡಿಸುವಂತಹ ದ್ವಾರಪಾಲಕರುಗಳನ್ನು ಭರತವಂಶಿ ರಾಜರಲ್ಲಿ ಎಂದೂ ನೋಡಿಲ್ಲ, ಕೇಳಿಲ್ಲ. ಮಹಾರಾಜ ಪರೀಕ್ಷಿತನಿದ್ದಲ್ಲಿಗೆ ಹೋಗುವ ವಿಚಾರ ನಮಗಿದೆ. ನಾವು ಆಶೀರ್ವದಿಸಿ ಅವನ ಕಲ್ಯಾಣ ಮಾಡುವೆವು. ಆದರೆ ಆಜ್ಞೆ ಸಿಕ್ಕಿದರೆ ಮಾತ್ರ ಹೋಗುವೆವು. ಸೂತ ಪುರಾಣಿಕರು ಹೇಳಿದರು. ಆ ತಪಸ್ವಿಗಳ ಮಾತು ಕೇಳಿದ ಬಳಿಕ ಬ್ರಾಹ್ಮಣರೆಂದು ತಿಳಿದು ದ್ವಾರಪಾಲಕರು ರಾಜನ ಆದೇಶವನ್ನು ತಿಳಿಸಿದರು. ತಪಸ್ವಿಗಳೇ, ನಾವು ತಿಳಿದಂತೆ ಇಂದು ನಿಮಗೆ ಮಹಾರಾಜರ ಭೇಟಿಯಾಗಲಾರದು. ಆದ್ದರಿಂದ ನೀವೆಲ್ಲರೂ ನಾಳೆ ರಾಜಭವನಕ್ಕೆ ಬರಲು ಕೃಪೆ ಮಾಡಿರಿ. ಮುನಿಗಳಿರ. ಬ್ರಾಹ್ಮಣನ ಶಾಪದಿಂದ ಭಯಗೊಂಡು ರಾಜನು ಈ ಭವನಕ್ಕೆ ಯಾರೂ ಬರದಂತೆ ಕಠೋರ ವ್ಯವಸ್ಥೆ ಮಾಡಿರುವನು. ಇದು ನಿಶ್ಚಿತವಾಗಿದೆ. ಆಗ ಬ್ರಾಹ್ಮಣರು ದ್ವಾರಪಾಲಕರಲ್ಲಿ ಹೇಳಿದರು, ಈ ಫಲ ಮೂಲ ಜಲ ಬ್ರಾಹ್ಮಣರಾದ ನಮ್ಮ ಆಶೀರ್ವಾದವಾಗಿದೆ. ನೀವು ಇದನ್ನು ರಾಜನ ಬಳಿಗೆ ತಲುಪಿಸಿರಿ ಎಂದು ಹೇಳಿದಾಗ ದ್ವಾರಪಾಲಕರು ಪರೀಕ್ಷಿತ್ ರಾಜನ ಬಳಿಗೆ ಹೋಗಿ ತಪಸ್ವಿಗಳು ಫಲಮೂಲಗಳನ್ನು ತೆಗೆದುಕೊಂಡು ಬಂದಿರುವರು ಎಂದು ಹೇಳಿದರು. ರಾಜನು ಆಜ್ಞಾಪಿಸಿದನು, ಫಲಮೂಲಗಳನ್ನು ತೆಗೆದುಕೊಂಡು ಬನ್ನಿ ಹಾಗೂ ಯಾವ ಕಾರ್ಯದಿಂದ ಆಗಮಿಸಿರುವಿರಿ ಎಂದು ಕೇಳಿರಿ. ಪುನಃ ನಾಳೆ ಪ್ರಾತಃ ಕಾಲ ಬರುವಂತೆ ಕೃಪೆ ಮಾಡಬೇಕು ಎಂದು ವಿನಂತಿಸಿ ನನ್ನ ಪ್ರಣಾಮವನ್ನು ತಿಳಿಸಿ ಮತ್ತು ನಾಳೆ ಭೇಟಿಯಾಗುವುದಾಗಿ ತಿಳಿಸಿರಿ. ಆಗ ದ್ವಾರಪಾಲಕರು ಮಹಾದ್ವಾರಕ್ಕೆ ಬಂದು ಅವರಿಂದ ಫಲಮೂಲಗಳನ್ನು ಸ್ವೀಕರಿಸಿ ಬಹಳ ಸಮ್ಮಾನದಿಂದ ಮಹಾರಾಜರ ಬಳಿಗೆ ತಲುಪಿದರು. ಆಗ ಬ್ರಾಹ್ಮಣ ವೇಷಧಾರಿಯ ನಾಗರು ಅಲ್ಲಿಂದ ಮರಳಿದರು. ಪರೀಕ್ಷಿತ್ ರಾಜನು ಫಲಗಳನ್ನು ಕೈಗೆತ್ತಿಕೊಂಡು ಮಂತ್ರಿಗಳಿಗೆ ಹೇಳಿದನು, ಇಂದು ನೀವೆಲ್ಲ ಈ ಫಲಗಳನ್ನು ತಿನ್ನಿರಿ. ಬ್ರಾಹ್ಮಣರು ಕೊಟ್ಟಿರುವ ಈ ಉತ್ತಮ ಫಲವನ್ನು ನಾನು ತಿನ್ನುವೆನು. ಉತ್ತರಾನಂದನ ಪರೀಕ್ಷಿತನು ಹೀಗೆ ಹೇಳಿ ಮಂತ್ರಿಗಳಿಗೆ ಫಲವನ್ನು ಕೊಟ್ಟು ಸ್ವತಃ ಒಂದು ಹಣ್ಣಾದ ಫಲವನ್ನು ಕೈಗೆತ್ತಿಕೊಂಡು ಅದನ್ನು ಕೊಯ್ದಾಗ ಅದರಿಂದ ಒಂದು ಸಣ್ಣ ಕ್ರಿಮಿ ಹೊರಬಂತು. ಅದು ಕಣ್ಣು ಕಪ್ಪಾಗಿತ್ತು, ಶರೀರ ಕೆಂಪಾಗಿತ್ತು. ಅದರ ಮೇಲೆ ರಾಜನ ದೃಷ್ಟಿ ಬಿತ್ತು. ಮಂತ್ರಿಗಳು ನೋಡಿದರು. ಅವರು ಬಹಳ ಆಶ್ಚರ್ಯಗೊಂಡರು. ರಾಜನು ಮಂತ್ರಿಗಳಲ್ಲಿ ಹೇಳಿದನು, ಇನ್ನು ನನಗೆ ವಿಷದಿಂದ ಕಿಂಚಿತ್ತಾದರೂ ಭಯವಿಲ್ಲ. ಇನ್ನೇನು ಸೂರ್ಯನು ಅಸ್ತನಾಗುವುದಿದೆ. ಈಗ ನಾನು ಬ್ರಾಹ್ಮಣನ ಶಾಪವನ್ನು ಶಿರಸಾವಹಿಸುತ್ತೇನೆ. ಈ ಕೀಟವು ನನಗೆ ಕಡಿಯಲಿ. ಹೀಗೆ ಹೇಳಿ ಮಹಾರಾಜ ಪರೀಕ್ಷಿತನು ಆ ಕ್ರಿಮಿಯನ್ನು ತನ್ನ ಕೊರಳಿಗೆ ತಾಕಿಸಿಕೊಂಡನು. ಸೂರ್ಯಾಸ್ತವಾಗುತ್ತಲೇ ಕೊರಳಲ್ಲಿ ತಾಕಿಸಿಕೊಂಡಿದ್ದು ಆ ಕ್ರಿಮಿಯು ತಕ್ಷಕ ನಾಗರೂಪದಲ್ಲಿ ಪರಿಣಿತನಾದನು. ಅವನ ಆಕೃತಿ ಅತ್ಯಂತ ಭಯಂಕರವಾಗಿತ್ತು. ಅವನು ಸಾಕ್ಷಾತ್ ಮೂರ್ತಿಮಂತ ಕಾಲನೇ ಆಗಿದ್ದನು. ಅವನು ರಾಜನ ಶರೀರವನ್ನು ಸುತ್ತಿಕೊಂಡು ಅವನಿಗೆ ದಂಶಿಸಿದನು. ಮಂತ್ರಿಗಳ ಆಶ್ಚರ್ಯಕ್ಕೆ ಎಲ್ಲೇ ಇರಲಿಲ್ಲ. ಅವರು ಅತ್ಯಂತ ಶೋಕಾಕುಲರಾಗಿ ಅಳತೊಡಗಿದರು. ಆ ಭಯಂಕರ ಸರ್ಪವನ್ನು ನೋಡಿ ಮಂತ್ರಿಗಳ ಎದೆ ನಡುಗಿತು. ಅವರು ಓಡಿಹೋದರು. ಎಲ್ಲ ದ್ವಾರಪಾಲಕರು ಚೀರಿಕೊಂಡರು. ಎಲ್ಲೆಡೆ ಹಾಹಾಕಾರವೆದ್ದಿತು. ತಕ್ಷಕ ನಾಗನ ಹೆಡೆಯಿಂದ ಆಕ್ರಾಂತನಾಗುತ್ತಲೇ ಪರೀಕ್ಷಿತ್ ರಾಜನ ಅಮಿತ ಶಕ್ತಿಯು ಲುಪ್ತವಾಯಿತು. ಅವನು ಏನನ್ನೂ ಮಾತನಾಡದೆ ಎಲ್ಲಿಗೂ ಹೋಗದಾದನು. ತಕ್ಷಕನ ಬಾಯಿಂದ ಹೊರಟ ಬೆಂಕಿಯ ವಿಷಜ್ವಾಲೆಗಳು ರಾಜನನ್ನು ದಹಿಸಿಬಿಟ್ಟಿತು. ತಕ್ಷಣ ಮಹಾರಾಜನ ಪ್ರಾಣಗಳು ಹೊರಟು ಹೋದವು. ರಾಜನ ಜೀವನವನ್ನು ಮುಗಿಸಿ ಆ ಸರ್ಪವು ಪ್ರಾಣಿಗಳನ್ನು ಸುಡುತ್ತಾ ಆಗಲೇ ಆಕಾಶ ಮಾರ್ಗವಾಗಿ
ಹೊರಟು ಹೋಯಿತು. ಭೂತಳದ ಎಲ್ಲ ಪ್ರಾಣಿಗಳು ಅವನನ್ನು ನೋಡುತ್ತಲೇ ಇದ್ದರು. ಪ್ರಾಣಗಳು ಹೊರಟು ಹೋದ ಬಳಿಕ ಸುಟ್ಟು ಮರದಂತೆ ಪರೀಕ್ಷಿತ್ ರಾಜನು ನೆಲಕ್ಕೆ ಉರುಳಿದನು. ಅವನ ಮೃತ್ಯುವನ್ನು ನೋಡಿ ಎಲ್ಲ ಜನರು ವಿಲಾಪಿಸಲು ಪ್ರಾರಂಭಿಸಿದರು. ಇಲ್ಲಿಗೆ 9ನೇ ಮತ್ತು 10ನೇ ಅಧ್ಯಾಯ ಸಂಪನ್ನವಾಗಿದೆ. ಹರಿ ಓಂ ನಮಸ್ಕಾರ.